ತುಂಬಿ ತುಳುಕ್ತಾ ಇರುವ ಮೆಟ್ರೋ ನಿಲ್ದಾಣದತ್ತ ಮುಗಿಬಿದ್ದಿದ್ದಾರೆ ಪ್ರಯಾಣಿಕರು. ಮೆಜೆಸ್ಟಿಕ್ ಮೆಟ್ರೋ ಬಳಿ 1 ಕಿಲೋಮೀಟರ್ ವರೆಗೂ ಕೂಡ ಕ್ಯೂ ನಿಂತಿರೋದು. ಬಸ್ ಸಿಗದೆ ಪರದಾಡ್ತಾ ಇರುವಂತ ಪ್ರಯಾಣಿಕರು ಮೆಟ್ರೋ ಕಡೆ ಮುಖ ಮಾಡಿದ್ದಾರೆ. ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಮೆಟ್ರೋ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಂದ್ ಕಡೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ರಸ್ತೆಗೆ ಇಳಿದಿಲ್ಲ ಅಂತ ಮೆಟ್ರೋ ನಿಲ್ದಾಣದತ್ತ ಜನ ಮುಖ ಮಾಡಿರೋದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋದಲ್ಲಿ ಇವತ್ತು ಸಂಚಾರ ಮಾಡ್ತಿದ್ದಾರೆ ಪ್ರಯಾಣಿಕರು. ಇಂದು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಒಂದು ಕಡೆ ಬಸ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮೆಟ್ರೋವನ್ನ ಅವಲಂಬಿತರಾಗಿದ್ದಾರೆ. ಸದ್ಯಕ್ಕೆ ನಾವು ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ಯಾವ ರೀತಿ ಜನ ಇದ್ದಾರೆ ಅನ್ನೋದನ್ನ ನೋಡಬಹುದು. ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ಮುಷ್ಕರ ಆದಂತ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ಜಾಸ್ತಿ ಜನ ಓಡಾಡ್ತಾರೆ. ಅವ್ರನ್ನ ಕೇಳ್ತೀನಿ ಏನ್ ಮಾತಾಡ್ತಾರೆ ಅಂತ ಹೇಳಿ. ಸರ್, ಯಾವ ಕಡೆಗೆ ಹೋಗ್ಬೇಕಿತ್ತು? ಬಸ್ ಸಿಗ್ಲಿಲ್ವಾ? ಬಸ್ ಸಿಗ್ಲಿಲ್ಲ. ನಾವು ಶ್ರೀನಗರಕ್ಕೆ ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಬಸ್ಸಲ್ಲಿ ಇದು ಮಾಡ್ತಿದ್ದೋ. ಈಗ ಭಾರತಿ ಇದಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಆಟೋ ಮಾಡ್ಕೊಂಡು ಈಗ ಮೆಟ್ರೋದಲ್ಲಿ ಹೋಗ್ತೀವಿ. ಈಗ ಬಸ್ ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಅಲ್ವಾ? ಸಮಸ್ಯೆ ಆಗುತ್ತೆ ಮೇಡಮ್, ಸಮಸ್ಯೆ ಆಗುತ್ತೆ. ಸರ್, ಯಾವ ಕಡೆ ಹೋಗ್ತಾ ಇದ್ರಿ? ಸೇಮ್. ಓಕೆ, ಅಲ್ಲ ಬಸ್ ಇಲ್ವಲ್ಲ, ಏನ್ ಸಮಸ್ಯೆ ಆಗ್ತಿದೆ? ಎಲ್ಲರೂ ಸಮಸ್ಯೆನೇ ಇಲ್ಲ ಮೇಡಮ್, ಬಸ್ ಇಲ್ಲ ಅಂದ್ರೆ. ಮೆಟ್ರೋ ಓಕೆ ಅನ್ನಿಸ್ತಿದ್ಯಾ? ಮೆಟ್ರೋ ಇನ್ನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಇದು ಅಂದರೆ ಇವತ್ತು ಪ್ರತಿದಿನವೂ ಕೂಡ ಬಸ್ಸಲ್ಲಿ ಓಡಾಡ್ತಾ ಇದ್ದಂತಹ ಜನರಿಗೆ ಇವತ್ತು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಯಾಕಂತಂದರೆ ದಿನನಿತ್ಯವೂ ಕೂಡ ಇನ್ ಟೈಮಿಗೆ ಬಸ್ ಸಿಗ್ತಾ ಇತ್ತು. ಆದರೆ ಇವತ್ತು ಕೂಡ ಸಾರಿಗೆ ಮುಷ್ಕರದ ಹಿನ್ನೆಲೆ ನಮ್ಮ ಮೆಟ್ರೋಯಿಂದಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ 6 ನಿಮಿಷಕ್ಕೊಂದು ಮೆಟ್ರೋವನ್ನು ಓಡಿಸಲಾಗ್ತಾ ಇದೆ. ಅದರ ಜೊತೆಗೆ ಜನರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅದರಲ್ಲೂ ಮುಷ್ಕರ ಅನ್ನುವಂತಹ ನಿಟ್ಟಿನಲ್ಲಿ ಬಸ್ ಸಿಗದೆ ಇದ್ರೆ ಸಾಮಾನ್ಯವಾಗಿ ಮೆಟ್ರೋದಲ್ಲಿ ಓಡಾಡ್ತಾರೆ ಜನ. ಯಾಕಂತಂದ್ರೆ ಇನ್ನು ಅಂದ್ರೆ ಒಂದು ಆಟೋದಲ್ಲಿ ಜಾಸ್ತಿ ದುಡ್ಡು ತಗೊಂತಾರೆ, ಅದಕ್ಕೆ ಸೆಡ್ಡು ಹೊಡಿಬೇಕು, ಆಟೋದಲ್ಲಿ ಅಷ್ಟು ದುಡ್ಡು ಕೊಟ್ಟು ಓಡಾಡೋಕ್ಕೆ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮೆಟ್ರೋದಲ್ಲಿ ಓಡಾಡೋಣ ಅಂತ ಹೇಳಿ ಮೆಟ್ರೋದಲ್ಲಿ ಓಡಾಡ್ತಾರೆ. ಅಂದ್ರೆ ಯಾವ್ಯಾವ ಏರಿಯಾಗೆ ಹೋಗಬೇಕು ಅಂತಂದ್ರೆ ಈಗ ಸದ್ಯಕ್ಕೆ ಮೆಟ್ರೋ ತುಂಬಾ ಈಸಿಯಾಗಿ ಕನೆಕ್ಟಿವಿಟಿ ಕೂಡ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಜನ ಕೂಡ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಇದು ಏನು ಮೆಜೆಸ್ಟಿಕ್ನಲ್ಲಿರುವಂತಹ ಮೆಟ್ರೋ ಸ್ಟೇಷನ್. ಈ ಮೆಟ್ರೋ ಸ್ಟೇಷನ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ. ನಾವು ನೋಡ್ಬೋದು ಯಾವ ರೀತಿ ಕ್ಯೂ ನಿಂತಿದ್ದಾರೆ ಅಂತ ಹೇಳಿ. ಒಂದು ಕಡೆ ಬಸ್ ಸಂಚಾರ ಇಲ್ಲ, ತಮ್ಮ ಏರಿಯಾಗಳಿಗೆ ಹೋಗ್ಬೇಕಂತ ರೂಟ್ನಲ್ಲಿ ಬಸ್ ಇಲ್ಲ. ಹಾಗಾಗಿ ಸದ್ಯಕ್ಕೆ ಇವತ್ತು ಏನು ಮೆಟ್ರೋದಲ್ಲಿ ಓಡಾಡ್ತಾ ಇರುವಂಥದ್ದು. ಮೇಡಮ್, ಯಾವ ಕಡೆ ಹೋಗ್ಬೇಕಿತ್ತು ನೀವು? JP ನಗರ ಹೋಗ್ಬೇಕು. ಬಸ್ ಸಿಗ್ತಾ? ಬಸ್ ಸಿಗ್ಲಿಲ್ಲ, ಅದಕ್ಕೆ ಮೆಟ್ರೋದಲ್ಲಿ ಓಕೆ. ಗೊತ್ತಿತ್ತಾ ಮುಷ್ಕರ ಇದೆ ಇವತ್ತು ಅಂತ ಹೇಳಿ? ಗೊತ್ತಿತ್ತು, ಬಟ್ ಊರಿಂದ ಬರೋದಲ್ಲ. ಓಕೆ, ಯಾವ ಕಡೆ ಹೋಗ್ತಾ ಇದ್ದೀರಿ? JP ನಗರ. ಓಕೆ, ಯಾವ ಕಡೆ ಕನ್ನಡ ಬರುತ್ತೆ ಸರ್? ಯಾವ ಕಡೆ ಹೋಗ್ತಾ ಇದ್ದೀರಿ? ಕೇರ್ಪುರಂ. ಓಕೆ, ಅಂದ್ರೆ ಮೆಟ್ರೋದಲ್ಲೇ ಓಡಾಡ್ತಾ ಇದ್ದೀರಾ ದಿನವಾ ಅಥವಾ ಇವತ್ತು ಬಸ್ ಇಲ್ಲ ಅಂತ ಹೋಗ್ತಾ ಇದ್ದೀರಾ? ಮೆಟ್ರೋ. ಓಕೆ, ಇದು ಅಂದ್ರೆ ಒಂದು ಕಡೆ ಬಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಮೆಟ್ರೋ ಕೂಡ ಕರೆಕ್ಟ್ ಟೈಮಿಂಗ್ ಅಂದ್ರೆ ಎಲ್ಲೆಲ್ಲಿಗೆ ಹೋಗ್ಬೇಕಂತ ಟೈಮ್ಗೆ ಮೆಟ್ರೋ ಕೂಡ ಸಿಗ್ತಾ ಇದೆ. ಹಾಗಾಗಿ ಜನರು ಎಂದಿಗಿಂತ ಇವತ್ತು ಜಾಸ್ತಿ ಸಂಖ್ಯೆಯಲ್ಲಿ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ದಿನನಿತ್ಯವೂ ಕೂಡ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನ ಮೆಟ್ರೋದಲ್ಲಿ ಓಡಾಡ್ತಾರೆ. ಪ್ರತಿ ಕಚೇರಿಗೆ ಅದು ತಮ್ಮ ಕೆಲಸಗಳಿಗೆ ಹೋಗುವಂಥವರು ಮೆಟ್ರೋದಲ್ಲಿ ಓಡಾಡ್ತಾ ಇದ್ರು. ಆದರೆ ಇವತ್ತು ಇನ್ನೂ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಮೆಟ್ರೋದಲ್ಲಿ ಓಡಾಡುವಂತಹ ಏನು ದೃಶ್ಯ ನಮಗೆ ಕಾಣಿಸ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.